ಈ ಇಂಟರ್ವ್ಯೂ ಆಗಿದ ತಕ್ಷಣ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಬರ್ತಿದೆ. ನಾನು ಅದಕ್ಕೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಅಂದರೆ IAS IPS ಬಗ್ಗೆ ನೀವೇನು ಕೇಳ್ತಿದ್ದೀರಿ, ಅದರ ಜೊತೆಗೆ ಇದೇ ಪರೀಕ್ಷೆ, ಪ್ರಿಲಿಮಿನರಿ ಪರೀಕ್ಷೆ, ಮೇನ್ಸ್ಗೆ ಯಾರು ಹೋಗ್ತಾರೆ, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯ ಇಂಟರ್ವ್ಯೂ ಬರುತ್ತೆ. ಅವೆರಡು ಜೊತೆಗೆ ನಡೆಯುತ್ತೆ. ಹಾಗಾಗಿ ಕೆಲವರು ಇದಕ್ಕೂ ಹೋಗ್ತಾರೆ, ಅದಕ್ಕೂ ಹೋಗ್ತಾರೆ, ಕೆಲವರು ಬರೀ ಫಾರೆಸ್ಟ್ಗೆ ಹೋಗ್ತಾರೆ. ಹಾಗಾಗಿ ನಾನು ಏನು ನಿಮಗೆ ಇವತ್ತು ಈ ಮಾಹಿತಿ ಕೊಡ್ತಾ ಇದ್ದೀನಿ, ಫಾರೆಸ್ಟ್ ಸರ್ವಿಸ್ ಅವರು ಇದೇ ಮಾಹಿತಿ ಇಟ್ಕೊಳ್ಳಿ. ಫಾರೆಸ್ಟ್ ಸರ್ವಿಸ್ ಅಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಏನು ನಿಮಗೆ ಇರಬಹುದು ಅಂದರೆ, ಫಾರೆಸ್ಟ್ ಸರ್ವಿಸ್ ಅಗ್ರಿಕಲ್ಚರ್ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗ್ ಇಂಥದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಹೆಚ್ಚಿಗೆ ಇರುತ್ತೆ. ಏಕೆಂದರೆ ಫಾರೆಸ್ಟ್ ಸರ್ವಿಸ್ಗೆ ಹೋಗೋರು ಈ ಒಂದು ಬ್ಯಾಕ್ಗ್ರೌಂಡ್ ಇದ್ದವರು ಮಾತ್ರ ಪ್ರವೇಶ ಇದೆ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಫಾರೆಸ್ಟ್ ಸರ್ವಿಸ್ ಪ್ರವೇಶ ಇಲ್ಲ. ಹಾಗಾಗಿ ಇವೆರಡು ಕಾಮನ್, ಒಂದೇ ಥರನೇ, ಬೋರ್ಡು ಒಂದೇ ಥರ ಇರುತ್ತೆ, ಮಾರ್ಕ್ಸು ಒಂದೇ ಥರ ಕೊಡ್ತಾರೆ. ಹೀಗಾಗಿ ಇವೆರಡು ಕಾಮನ್. ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಂಡಿರಿ.